ಚುನಾವಣೆ ನಡೆಯುವ ಲಕ್ಷಣಗಳು ಗೋಚರವಾಗಿವೆ. ಈಗಾಗಲೇ ಶಿವಮೊಗ್ಗ ಜಿಲ್ಲಾಡಳಿತ ಕೂಡ ತಯಾರಿಯನ್ನ ಆರಂಭಿಸಿದೆ. ಶಿವಮೊಗ್ಗ ಜಿಲ್ಲಾ ಮಹಾನಗರ ಪಾಲಿಕೆ ಚುನಾವಣೆಯ ಅಂಗವಾಗಿ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ವಿವಿಧ ರಾಜಕೀಯ ಮುಖಂಡರ ಜೊತೆ ಸಭೆ ನಡೆಸಿ ಮತದಾರರ ಪಟ್ಟಿ ತಯಾರಿಕೆ ಕುರಿತು ಮಾತನಾಡಿದರು. ಚಾಲ್ತಿಯಲ್ಲಿರುವ ಮತದಾರರ ಪಟ್ಟಿ ಆಧರಿಸಿ ವಾರ್ಡ್ವಾರು ಮತದಾರ ಪಟ್ಟಿ ತಯಾರಿಸಲು, ಪಾಲಿಕೆ ಆಯುಕ್ತರನ್ನ ಚುನಾವಣಾ ಅಧಿಕಾರಿಯಾಗಿ ನೇಮಿಸಿ ಪಟ್ಟಿ ಸಿದ್ಧಪಡಿಸಲು, ಪ್ರತಿ ವಾರ್ಡ್ನಲ್ಲಿ ಮತದಾರರ ಭಾವಚಿತ್ರ ತಯಾರಿಸಲು, ಸ್ಥಳೀಯ ವಿಧಾನಸಭೆ ಮತದಾರರನ್ನು ಗುರುತಿಸಿ ಆಯಾ ವಾರ್ಡ್ನ ಪಟ್ಟಿಗೆ ಸೇರಿಸಲು, ಒಂದು ವಾರ್ಡ್ನಿಂದ ಇನ್ನೊಂದು ವಾರ್ಡ್ಗೆ ಸೇರ್ಪಡೆಯಾಗದಂತೆ ಎಚ್ಚರ ವಹಿಸಲು, ಬೇರೆ ಬೇರೆ ವಾರ್ಡ್ನಲ್ಲಿ ಪುನರಾವರ್ತನೆ ಆಗದಂತೆ ನೋಡಿಕೊಳ್ಳಲು ಸೂಚಿಸಿದರು. 1400ಕ್ಕೂ ಹೆಚ್ಚು ಮತದಾರರು ಒಂದೇ ವಾರ್ಡ್ನಲ್ಲಿ ಕಂಡು ಬಂದ್ರೆ ಆ ಪಟ್ಟಿಯನ್ನ ವಿಭಜಿಸಿ ಆಕ್ಸಿಲರಿ ಮತಗಟ್ಟೆ ರಚಿಸಲು ಶಿಫಾರಸು ನೀಡಿದ್ರು. ಆಗಸ್ಟ್ 31ರವರೆಗೆ ಹಾಲಿ ಮತದಾರರನ್ನ ಗುರುತಿಸಿ ಹೊಸ ಪಟ್ಟಿ ತಯಾರಿಸಿ ಮುದ್ರಕರಿಗೆ ನೀಡಲಾಗುವುದು. ಸೆಪ್ಟೆಂಬರ್ 19ರಂದು ಪರಿಶೀಲಿಸಿ ಕರಡು ಪಟ್ಟಿಯನ್ನ ಸೆಪ್ಟೆಂಬರ್ 17ರಂದು ಪ್ರಕಟಿಸಲಾಗುತ್ತೆ. ಆಗಸ್ಟ್ 24ರ ಬಳಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. ಅಕ್ಟೋಬರ್ 9ರಂದು ಅಂತಿಮ ಪಟ್ಟಿ ಬಿಡುಗಡೆ ಮಾಡೋದಾಗಿ ತಿಳಿಸಿದರು. ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಅವಧಿ ಮುಗಿದು ಈಗಾಗಲೇ 1 ವರ್ಷ ಮುಕ್ತಾಯವಾಗ್ತಾ ಬಂದಿದೆ. ಇದೀಗ ಶಿವಮೊಗ್ಗ ಮಹಾನಗರ ಪಾಲಿಕೆ ಚುನಾವಣೆ ನಡೆಸುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಈಗಾಗಲೇ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹಲವಾರು ಬಾರಿ ಒತ್ತಾಯ ಮಾಡಿದ್ರು, ಕೆಲವೊಂದು ರಾಜಕೀಯ ಮುಖಂಡರು ಕೂಡ ಒತ್ತಾಯ ಮಾಡಿದ್ರು. ಇದೀಗ ಅದರ ಬೆನ್ನಲ್ಲೇ ಶಿವಮೊಗ್ಗ ಜಿಲ್ಲಾಡಳಿತ ಅಂದ್ರೆ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಅವರ ನೇತೃತ್ವದಲ್ಲಿ ಮೀಟಿಂಗ್ ಅನ್ನು ನಡೆಸಲಾಗಿದೆ. ಚುನಾವಣೆಯನ್ನ ಯಾವಾಗ ನಡೆಸಬೇಕು, ಹೇಗೆ ನಡೆಸಬೇಕು ಅನ್ನೋ ಕುರಿತಾಗಿ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಮತದಾರರ ಪಟ್ಟಿಯನ್ನು ಆಧರಿಸಿ ವಾರ್ಡ್ವಾರು ಮತದಾರರ ಪಟ್ಟಿಯನ್ನು ತಯಾರಿಸುವುದಕ್ಕೆ, ಪಾಲಿಕೆ ಆಯುಕ್ತರನ್ನ ಚುನಾವಣಾ ಅಧಿಕಾರಿಯನ್ನ ನೇಮಿಸಿ ಪಟ್ಟಿ ಸಿದ್ಧಪಡಿಸುವುದಕ್ಕೆ, ಪ್ರತಿ ವಾರ್ಡ್ನಲ್ಲಿ ಮತದಾರರ ಭಾವಚಿತ್ರವನ್ನ ತಯಾರಿಸುವುದಕ್ಕೆ, ಸ್ಥಳೀಯ ವಿಧಾನಸಭೆ ಮತದಾರರನ್ನ ಗುರುತಿಸಿ ಆಯಾ ವಾರ್ಡ್ನ ಪಟ್ಟಿಗೆ ಸೇರಿಸುವುದಕ್ಕೆ, ಒಂದು ವಾರ್ಡ್ನಿಂದ ಇನ್ನೊಂದು ವಾರ್ಡ್ಗೆ ಸೇರ್ಪಡೆಯಾಗದಂತೆ ಎಚ್ಚರ ವಹಿಸುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ. 1400ಕ್ಕೂ ಹೆಚ್ಚು ಮತದಾರರು ಒಂದೇ ವಾರ್ಡ್ನಲ್ಲಿ ಕಂಡು ಬಂದ್ರೆ ಪಟ್ಟಿಯನ್ನ ವಿಭಜಿಸಿ ಆಕ್ಸಿಲರಿ ಮತಗಟ್ಟೆ ರಚಿಸಲು ಶಿಫಾರಸು ನೀಡಿದ್ರು. ಆಗಸ್ಟ್ 31ರವರೆಗೆ ಹಾಲಿ ಮತದಾರರನ್ನು ಗುರುತಿಸಿ ಹೊಸ ಪಟ್ಟಿ ತಯಾರಿಸಲು ಮುದ್ರಕರಿಗೆ ನೀಡಲಾಗುವುದು. ಜೊತೆಗೆ ಆಗಸ್ಟ್ 24ರ ಬಳಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. ಅಕ್ಟೋಬರ್ 9ರಂದು ಅಂತಿಮ ಪಟ್ಟಿ ಬಿಡುಗಡೆ ಮಾಡೋದಾಗಿ ತಿಳಿಸಿದ್ರು.